ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಲೋಕ ಸಮರಕ್ಕೆ ಎಲ್ಲ ಪಕ್ಷಗಳು ಕೂಡ ತಯಾರಿಯನ್ನ ಮಾಡಿಕೊಂಡು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ತಯಾರಿ ಹೇಗಿದೆ? ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾದ ನಂತರ ಹೊಂದಾಣಿಕೆ ಹೇಗಿದೆ? ತಯಾರಿ ಯಾವ ರೀತಿ ನಡೀತಾ ಇದೆ? ಹೇಗಾದ್ರೂ ಮಾಡಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಕಾಂಗ್ರೆಸ್ನ ಈ ಸರಿ ಕೈಕಟ್ಟು ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಸಿದ್ಧತೆ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದ್ರೆ ಅದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಲೈಮ್ ಲೈಟ್ ಅಲ್ಲಿದ್ದು ಎಲ್ಲರಿಗೂ ಕೂಡ ಒಂಥರ ನೈಟ್ ಮೇರ್ ಅಥವಾ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋರು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತಿನ ಪವರ್ ಪಂಚ್ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾಗ್ಲೇ ಹೇಳ್ದಂಗೆ ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ. ಒಂದ್ ರೀತಿ ಕಾಂಗ್ರೆಸ್ನವ್ರಿಗೆ ನೀವು ನಿದ್ದೆಲೂ ಕೂಡ ನಿಮ್ ಹೆಸರನ್ನ ಕನ್ವರ್ಸೋ ರೀತಿ ಆಗ್ಬಿಟ್ಟಿದೆ ಅವ್ರಿಗೆ. ಸೊ ಏನ್ ಹೇಳ್ತೀರಿ? ಹೇಗ್ ನಡೀತಾ ಇದೆ ಚುನಾವಣೆ? ಕಾಂಗ್ರೆಸ್ ನಾಯಕರು ಕಳೆದ ವಿಧಾನಸಭಾ ಚುನಾವಣೆ ನಂತರ ಮುಂದಿನ ಲೋಕಸಭಾ ಚುನಾವಣೆಯನ್ನು ಟಾರ್ಗೆಟ್ ಇಟ್ಕೊಂಡಿದ್ರು. ಕನಿಷ್ಠ 20-22 ಸ್ಥಾನಗಳನ್ನು ನಾವು ಗೆದ್ದೇ ಆಗಿದೆ ಅಂತಕ್ಕಂಥ ಒಂದು ಭ್ರಮಾಲೋಕದಲ್ಲಿದ್ದರು ಅವರು. ಈ ಕಳೆದ 8 ತಿಂಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ, ರಾಜಕೀಯದ ಬೆಳವಣಿಗೆಗಳು ಆಗಿದೆ. ಒಂದು ಕಡೆ ಯಾವ ಬಿ ಜೆ ಪಿಯ ಪಕ್ಷದ ಬಗ್ಗೆ, ಆ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಒಂದು ಆರೋಪಗಳನ್ನು ಮಾಡ್ತಾ ಬಂದರು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಅವರ ಒಂದು ಹಲವಾರು ಪ್ರಕರಣಗಳೇನಿದೆ, ಭ್ರಷ್ಟಾಚಾರದ ಒಂದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಮೀರಿಸಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸಾರ್ವಜನಿಕರೇನು ಮಾತನಾಡ್ತಾರೆ. ಈಗ ಬಹುಶಃ ಕೆಂಪಣ್ಣವರು ಒಂದು ಮಾತು ಹೇಳಿದ್ರು, ನಾವು ಬಿ ಜೆ ಪಿ ಸರ್ಕಾರದ ಬಗ್ಗೆ ಏನು ಆಪಾದನೆ ಮಾಡ್ತಾಯಿದ್ದು, ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ, ಬಾಣಲೆಯಿಂದ ಬೆಂಕಿಗೆ ಬಿದ್ದಿದ್ದೇವೆ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಇದು ಒಂದು ಭಾಗ. ಯಾವಾಗ ಜನತಾದಳ ಮತ್ತು ಬಿ ಜೆ ಪಿ ಪಕ್ಷದ ಹೊಂದಾಣಿಕೆಗೆ ನಾವೇನು ಭೇಟಿ ಮಾಡಿ ಚರ್ಚೆ ಆಯಿತು, ಅವರ ಒಂದು ಆಹ್ವಾನದ ಮೇರೆಗೆ, ಅಲ್ಲಿಂದ ಕಾಂಗ್ರೆಸ್ ನಾಯಕರಿಗೆ ಎಲ್ಲೋ ಒಂದು ಕಡೆ ಅವರ 20-22 ಗುರಿ ಸ್ಥಾನ ಗೆಲ್ಲಬೇಕು ಅನ್ನೋದೇನಿತ್ತು, ಅದರಲ್ಲಿ ಸಾಧ್ಯ ಆಗಲಾರದು ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತು ಅದಕ್ಕೆ ಕಾರಣ ಏನು? ಈಗಿನ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಹಲವಾರು ರೀತಿಯ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳಿಗೆ ಗಮನ ಕೊಡದೆ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸಗಳೇನು ಪ್ರಾರಂಭ ಆಗಿದೆ. ಮಾತಿಗೂ ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ 5 ಗ್ಯಾರಂಟಿಯನ್ನೇ ಜನತೆಯ ಮುಂದೆ ತೋರಿಸ್ತಾ ಇವರೇನು ಪ್ರತಿನಿತ್ಯದ ಜಾಹೀರಾತು ಮುಖಾಂತರ ಇವರು ಜನಗಳ ಹತ್ರಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಜನಗಳಲ್ಲೂ ಭಾವನೆಗಳು ಇತ್ತೀಚೆಗೆ ಕಾಂಗ್ರೆಸ್ನ ಬಗ್ಗೆ ಒಂದು ವಿರೋಧ ಪ್ರಾರಂಭ ಏನಾಗಿದೆ. ಇವತ್ತು ಈ ಸರ್ಕಾರದಲ್ಲಿ ಯಾವೊಂದು ಕುತಂತ್ರ ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅದನ್ನು ಸರಿಪಡಿಸಲಿಕ್ಕೆ ಇವತ್ತು ಹೊಂದಾಣಿಕೆ ಅನಿವಾರ್ಯ ಅಂತಕ್ಕಂಥ ಒಂದು ಭಾವನೆಯಿಂದ ಎರಡೂ ಪಕ್ಷಗಳು ಹೊರಟಿದೆ. ಸೊ ಚುನಾವಣಾ ತಯಾರಿ, ಕ್ಷೇತ್ರ ಹಂಚಿಕೆಗಳ ವಿಚಾರ ಬಂದಾಗ ಯಾವ್ಯಾವ ಕ್ಷೇತ್ರಗಳಿಗೆ ನೀವು ಬೇಡಿಕೆ ಇಟ್ಟಿದ್ದೀರಿ? ಕ್ಷೇತ್ರ ಹಂಚಿಕೆ ಬಗ್ಗೆ ಏನಾದರೂ ಬಿಜೆಪಿ ಕೇಂದ್ರ ವರಿಷ್ಠರ ಜೊತೆ ಚರ್ಚೆ ನಡೆದಿದೆನಾ ಇಲ್ಲನಾ, ಹೇಗೆ? ಇದು ನೋಡಿ, ಮೈತ್ರಿ ಅಂತಿದ್ದಾಗೇನೆ ಹಲವಾರು ಮಾಧ್ಯಮಗಳಲ್ಲಿ ಜೆ ಡಿ ಎಸ್ನವರು 5 ಸೀಟ್ ಕೇಳಿದ್ದಾರಂತೆ, 3 ಸೀಟ್ ಕೇಳಿದ್ದಾರೆ, 4 ಸೀಟ್ ಅಂತೆ, ಅವರಿಗೆ 3 ಸೀಟ್ ಕೊಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಂತೆ, 2 ಸೀಟ್ ಅಂತೆ, ಹೀಗೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಬಂದಿರೋದು ಗಮನಿಸಿದ್ದೇನೆ. ಆದರೆ ನಾವು ಎರಡೂ ಪಕ್ಷಗಳ ನಾಯಕರು, ಕೇಂದ್ರದ ನಾಯಕರ ಜೊತೆಯಲ್ಲೂ ನಾವು ಸಭೆ ಮಾಡಿದಾಗ ಈ ಕ್ಷಣದವರೆಗೆ ನಮಗೆ ಎಷ್ಟು ಸೀಟು ನೀವು ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡು ನಾವು ಇಟ್ಟಿಲ್ಲ. ಅವರು ಈ ಸೀಟ್ ಕೊಡ್ತೀವಿ ಅನ್ನೋದು ನಮ್ಗೆ ಹೇಳಿಲ್ಲ. NDA ಅಲಯನ್ಸ್ಗೆ ಸೇರಿ ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಮಾತುಕತೆ ಆಗಿದೆ. ಈ ಒಂದು ಸೀಟಿನ ಒಂದು ಹಂಚಿಕೆ ಅಂಥ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು ಮೈತ್ರಿಗೆ ಧಕ್ಕೆ ತರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಮೈತ್ರಿಗೆ ಧಕ್ಕೆ ತರಲ್ಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಇದು ಅಭ್ಯರ್ಥಿಗಳಲ್ಲಿ
ಮುನ್ಸಿಗೆ ಅಥವಾ ಅಸಮಾಧಾನಕ್ಕೆ ಕಾರಣ ಆದ್ರೂ ಆಗ್ಬೋದು. ಯಾಕೆಂದ್ರೆ ನೀವು ಅಭ್ಯರ್ಥಿ ನಿಲ್ಸ್ಬೇಕು ಅಂತ ಅನ್ಕೊಂಡಿರೋ ಜಾಗಗಳಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಇರಬಹುದು. ಅಂತ ಸಂದರ್ಭದಲ್ಲಿ ಹೇಗೆ ಹೊಂದ್ಕೋತೀರಿ ಅಥವಾ ಅವ್ರಿಗೆ ಬಿಟ್ಕೊಡ್ತೀರಲ್ಲ, ಅವ್ರು ನಿಮಗ್ ಬಿಟ್ಕೊಡ್ತಾರ? ನೀವು ಹೇಳದಂಥದ್ದು ನಿಜ ಇದೆ. ಈಗ ನೋಡಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDSನ ಒಂದು ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥ ನಿರ್ಧಾರ ಆದಾಗ ಅವತ್ತಿನ ಒಂದು ಚುನಾವಣಾ ಫಲಿತಾಂಶಗಳು BJP ಗೆಲ್ಲಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಮೊದಲನೇ ಬಾರಿಗೆ BJP ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದರಿಂದ ಇಲ್ಲಿ ಎರಡೂ ಪಕ್ಷಗಳಿಗಿರ್ತಕ್ಕಂಥದ್ದು ಯಾರ ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾರಿ 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋದೇ ಆದ್ಯತೆ ಇಲ್ಲಿ. ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಅಭ್ಯರ್ಥಿ ಸ್ಥಾನ ತಪ್ಪದು, ನಮಗೆ ತಪ್ಪು ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ಗುರಿ ಏನಿಟ್ಟಿದ್ದೇವೆ 28 ಸ್ಥಾನ, ಇದೆಲ್ಲವನ್ನು ನಗಣ್ಯವಾಗಿ ನಾವು ತೀರ್ಮಾನಕ್ಕೆ ಬರ್ತೀವಿ ಅನ್ನೋದು.